ನೋಡಿ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಹೀರೆಕಾಯಿ ಪಲ್ಯ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಪಟ್ ಅಂತ ನೋಡ್ಕೊಂಬರೋಣ ಬನ್ನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ರಿ? ಚೆನ್ನಾಗಿದ್ರೆ ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ಹೀರೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಇದು ಫಾರಮ್ ಹೀರೆಕಾಯಿ ಅಂತ ಹೇಳ್ತಾರೆ. ಅಂದರೆ ಜವಾರಿ ಅಂದರೆ ಸಣ್ಣದು ಬರುತ್ತೆ ಹೀರೆಕಾಯಿ. ಇದು ಫಾರಮ್ ಎಲ್ಲ ಮಾರ್ಕೆಟಲ್ಲೂ ಸಿಗುತ್ತೆ. ನೋಡಿ ಈ ಥರ ಹೀರೆಕಾಯಿನ ತೊಗೊಂಡು ಬಂದು ರುಚಿ ರುಚಿಯಾಗಿ ಹೀರೆಕಾಯಿ ಪಲ್ಯ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ ಹೀರೆಕಾಯಿನ ನೀವು ಫಸ್ಟಿಗೆ ಏನು ತೊಳೆಯೋಕೆ ಹೋಗ್ಬೇಡ್ರಿ. ಇದನ್ನೆಲ್ಲ ಮೇಲ್ಗಡೆದು ಸಿಪ್ಪಿ ತಕ್ಕೋಬೇಕು ನಾವು. ಫಸ್ಟಿಗೆ ಸಿಪ್ಪಿನ ತೆಗೆದುಬಿಟ್ಟು ಇವಾಗ ಇದನ್ನು ನೀಟಾಗಿ ಸಿಪ್ಪಿ ತಕ್ಕೋಬೇಕು ನಾವು ಫಸ್ಟಿಗೆ. ಆಮೇಲೆ ಐತಲ್ಲ ಫ್ರೆಂಡ್ಸ್, ಹೆಚ್ಚಾದ್ಮೇಲೆ ತೊಳಿಬೇಕು. ಯಾಕಂದರೆ ಪಲ್ಯ ತುಂಬ ಸಖತ್ತಾಗೆ ಬರುತ್ತೆ. ಈ ಕಡೆ ನೋಡಿ ತುಂಬ ಚೆನ್ನಾಗಿದ್ದಾವೆ ಹೀರೆಕಾಯಿ ಮಾತ್ರ. ಇದರಲ್ಲಿ ಹೆಣಗಾಯಿ ಮಾಡೋದ್ರಂತೂ ಇನ್ನೂ ಸಖತ್ತಾಗೆ ಬರುತ್ತೆ. ಇವಾಗ ನೋಡಿ ನಾನು ಎಲ್ಲದನ್ನು ಮೇಲ್ಗಡೆದ ಈ ಥರ ಒಂದು ಎರೆದಿರುತ್ತಲ್ಲ ಅದರಲ್ಲಿ ಸಿಪ್ಪೆನ ತೆಗೆದುಬಿಡ್ತೀನಿ. ನೋಡಿ ಎಲ್ಲದನ್ನು ತಕ್ಕೊಳ್ಳಿ. ಬುಡ್ಡಿ ಹೀರೆಕಾಯಿ ಪಲ್ಯನೂ ಚೆನ್ನಾಗಾಗುತ್ತೆ, ಜವಾರಿದು. ಇದಕ್ಕಿಂತ ಟೇಸ್ಟ್ ಕೊಡುತ್ತೆ ಅದು ಪಲ್ಯ ಮಾತ್ರ. ನೋಡಿ ನಾನು ಎಲ್ಲ ಹೀರೆಕಾಯಿ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿ. ನಮ್ಮ ಕಡೆ ಮಾಡುವಂಥ ಹಳ್ಳಿಯಲ್ಲಿ ಮಾಡುವಂಥ ವಿವಿಧ ರೀತಿಯ ಹಲವು ಬಗೆಯ ರೆಸಿಪಿಗಳನ್ನು ಹಾಕ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡ್ತಾ ಇರಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡ್ರಿ. ನೋಡಿರಿ, ಒಂದು ತಿಂದು ನೋಡಿರಿ ಇಸ ಇರುತ್ತೆ, ಒಂದೊಂದು ಹೀರೆಕಾಯಲ್ಲಿ ಇಸ ಬರುತ್ತೆ. ಅದಕ್ಕೆ ಒಂದೇ ಒಂದು ಸಣ್ಣದ ಪೀಸನ್ನು ತಿಂದುಬಿಟ್ಟು ನೋಡಿ. ನಾನು ಇದರಲ್ಲಿ ಅದ್ರಾಗೆ ಒಂದೆರಡು ಎಣ್ಗಾಯಿ ಹಾಕೋಣ ಅಂತ ಈ ಥರ ಕಟ್ ಮಾಡ್ಕೊಂಡಿದ್ದೆ. ನೋಡಿ ಈ ಥರ ಕಟ್ ಮಾಡ್ಕೊಳ್ರಿ. ಮತ್ತು ಒಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಎಲ್ಲ ಹೀರೆಕಾಯಿನೂ ತೊಳ್ಕೊಂಡು ಬರ್ತೀನಿ. ಹೆಣ್ಗಾಯಿ ಇರಲಿ ಅಂತ ಒಂದೇ ಒಂದು ಹೀರೆಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ನನಗೆ ತುಂಬ ಇಷ್ಟ ಹೆಣ್ಗಾಯಿ ಪಲ್ಯ ಅಂದರೆ. ಬನ್ನಿ ಮತ್ತು ಇವಾಗ ಪಲ್ಯನೂ ಮಾಡ್ಕೊಂಬಂದ್ಬಿಡೋಣ, ಬೇಗ ಟೈಮ್ ಆಗಿಬಿಡುತ್ತೆ. ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಜೀರಿಗೆ ಸಾಸಿವೆ ಕಾಳನ್ನು ಹಾಕೋಣ. ನೋಡಿರಿ, ನಮ್ಮ ಸೈಡು ದಿನಾ ಒಂದೊಂಥರ ಪಲ್ಯ. ಅಂದರೆ ತರಕಾರಿ ಇದ್ದಾಗ ನಾವು ತರಕಾರಿ ಪಲ್ಯನ ಮಾಡ್ತೀವಿ. ಇಲ್ಲ ಅಂದ್ರಾಗ ಯಾವುದು ಇಲ್ಲ ಅಂದರೆ ಇದು ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್, ಸೂಪರಾಗಿ ಮಾಡ್ತೀವಿ ನಾವು ಪಲ್ಯಗಳನ್ನು. ನಮ್ಮ ಹಳ್ಳಿ ಸೈಡು ನಿಮ್ಗೆ ಗೊತ್ತೇ ಇರುತ್ತೆ, ವಿವಿಧ ಥರ ಚಟ್ನಿಗಳು, ಪಲ್ಯಗಳು, ಸಾಂಬಾರುಗಳು. ಇವಾಗ ಜೀರಿಗೆ ಸಾಸಿವೆ ಕಾಳನ್ನು ಹಾಕಿ, ಮೆಣಸಿನ್ಕಾಯಿಯನ್ನು ಕಟ್ ಮಾಡಿ ಹಾಕಿ, ಮತ್ತು ಈರುಳ್ಳಿ ಹಾಕಬೇಕು, ಒಂದು ಟೊಮೊಟೊ ಹಣ್ಣನ್ನು ಹಾಕಬೇಕು. ಈರುಳ್ಳಿ, ಟೊಮೊಟೊ ಹಣ್ಣು ಮತ್ತು ಮೆಣಸಿನ್ಕಾಯಿ, ಕರಿಬೇವು ಇಷ್ಟೆಲ್ಲ ಹಾಕಿ ಪಲ್ಯ ಮಾಡಿದ್ರಿಂದ ನೀವು ಹೀರೆಕಾಯಿ ಪಲ್ಯನ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ. ಟ್ರೈ ಮಾಡಿ ಫ್ರೆಂಡ್ಸ್, ಸಖತ್ತಾಗೆ ಬರ್ತೈತಿ. ಮತ್ತು ಯಾರೆಲ್ಲ ನೀವು ಈ ಥರ ಪಲ್ಯ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿ. ಪೂರ್ತಿ ವಿಡಿಯೋ ನೋಡಿ, ಹಾಗಾದರೆ ಗೊತ್ತಾಗುತ್ತೆ. ನಮ್ಮ ಹಳ್ಳಿ ಸೈಡು ದಿನಕ್ಕೊಂದೊಂದು ಥರ ಪಲ್ಯ ಇರಬೇಕು ನೋಡಿ ಫ್ರೆಂಡ್ಸ್. ನಾವು ಪಲ್ಯ ಇಲ್ಲ ಅಂದರೆ ಚಟ್ನಿಗಳನ್ನು ಮಾಡ್ತಾ ಇರ್ತೀವಿ. ಮೆಣಸಿನ್ಕಾಯಿ ಚಟ್ನಿ, ಹಸಿ ಮೆಣಸಿನ್ಕಾಯಿ ಮತ್ತು ಹಣ್ಣಾಗಿರುವಂಥ ಮೆಣಸಿನ್ಕಾಯಿ ಚಟ್ನಿಗಳು. ಮೊನ್ನೆ ತೋರಿಸಿದ್ದೀನಿ ನಾನು ಬೇಳೆ ಚಟ್ನಿ ಮಾಡೋದು ಹೇಗೆ ಅಂತ. ಈ ಹೆಸ್ರು ಕಾಳು ಚಟ್ನಿ, ಹುರುಳಿಕಾಳು ಚಟ್ನಿ ಈ ಥರ ಮಾಡ್ತಾನೆ ಇರ್ತೀವಿ. ಹೆಸ್ರು ಕಾಳು ಚಟ್ನಿ ನಾಳೆ ನಿಮಗೆ ಒಂದು ವಿಡಿಯೋದಲ್ಲಿ ಹಾಕ್ತೀನಿ. ಅದು ಮಾತ್ರ ನೀವು ಒಂದು ಸಲ ಮಾಡ್ಕೊಂಡ್ರಿ ಅಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ, ಅಷ್ಟು ಸೂಪರಾಗೇ ಬರುತ್ತೆ ಚಟ್ನಿ. ಇಲ್ಲಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಆವಾಗಲೇ ತೊಳೆದಿಟ್ಕೊಂಡಿದ್ನಲ್ಲ ಹೀರೆಕಾಯನ್ನು ಹಾಕ್ತಾಯಿನಿ. ನೋಡಿ ಹೀರೆಕಾಯಿ ಹಾಕಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಎಲ್ಲ ಹೀರೆಕಾಯಿ. ಮತ್ತು ನಾವೇನು ಹಾಕಿರ್ತೀವಲ್ಲ ಒಗ್ಗರಣೆಗೆ ಎಲ್ಲದನ್ನು ಫ್ರೈ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆಗಬೇಕು ಅದು ಈ ಥರ. ಇವಾಗೆಲ್ಲ ಹೊಸ ಹೊಸ ಅಡುಗೆಗಳು ಬಂದಿದ್ದವು. ಹಳೆ ಅಡುಗೆಯಲ್ಲಿ ಇದು ಒಂದು ಅಂತ ಹೇಳ್ಬೋದು ನಾವು. ತರಕಾರಿಯಲ್ಲಿ ನಾವು ಹೀರೆಕಾಯಿ ಎಣ್ಗಾಯಿ ಅಂತ ಮಾಡ್ತೀವಿ, ತುಂಬ ಸಖತ್ತಾಗೆ ಮಾಡ್ತೀವಿ. ನೋಡಿ ಈಗ ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡಿ. ಆಮೇಲೆ ಉಪ್ಪು ಹಾಕಿ. ನೋಡಿ ಮತ್ತು ಸ್ವಲ್ಪ ಖಾರದ ಪುಡಿನೂ ಹಾಕಿ. ಮೆಣಸಿಕಾಯಿ ಹಾಕಿರ್ತೀವಲ್ವ, ಅದರ ಖಾರದ ಪುಡಿನೂ ಹಾಕಿ, ಟೇಸ್ಟ್ ಆಗುತ್ತೆ ಪಲ್ಯ. ಮತ್ತು ಸ್ವಲ್ಪ ಬೆಲ್ಲ, ಆಮೇಲೆ ಸಾಂಬಾರು ಪುಡಿ, ಸ್ವಲ್ಪ ಅರಿಶಿನ ಪುಡಿ. ಇಷ್ಟೇ ನೋಡಿ. ಇದು ಇನ್ನೊಮ್ಮೆ ಹೇಳ್ತೀನಿ, ಉಪ್ಪು, ಬೆಲ್ಲ, ಸಾಂಬಾರು ಪುಡಿ ನೋಡಿ, ಮತ್ತು ಗರಂ ಮಸಾಲ ಹಾಕಿ ಪಲ್ಯ ಟೇಸ್ಟ್ ಆಗುತ್ತೆ. ಗರಂ ಮಸಾಲ, ಉಪ್ಪು, ಸಾಂಬಾರು ಪುಡಿ, ಅರಿಶಿನ ಪುಡಿ. ನೀವು ಅರಿಶಿನ ಪುಡಿ ಬೇಕಂದ್ರೆ ಹಾಕ್ಬೋದು, ಬೇಡ ಅಂದರೆ ಬಿಡಿ. ಬೆಲ್ಲ, ಉಪ್ಪು, ಸಾಂಬಾರು ಪುಡಿ, ಗರಂ ಮಸಾಲ ಇಷ್ಟೆಲ್ಲ ಹಾಕಿ
ಸ್ವಲ್ಪ ನೀರನ್ನು ಹಾಕಿ, ಭಾಳ ಹಾಕಬೇಡಿ, ಸ್ವಲ್ಪ ನೀರು ಹಾಕಿ. ಯಾಕಂದರೆ ಹೀರೆಕಾಯಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ, ಮೊದಲೇ ತೊಳೆದಿರ್ತೇವಲ್ವ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೇಯೋದಕ್ಕೆ ಬಿಟ್ಬಿಡಿ. ನೋಡಿರಿ, ಘಮ ಘಮ ಅನ್ನುವಂತಹ ಹೀರೆಕಾಯಿ ಪಲ್ಯ ರೆಡಿ ಆಯಿತು ನೋಡಿ. ಆಮೇಲೆ ಸ್ವಲ್ಪ ಗುರಾಳ ಪುಡಿಯನ್ನು ಹಾಕಬೇಕು. ಪಲ್ಯ ತುಂಬ ಟೇಸ್ಟ್ ಆಗುತ್ತೆ ಗುರಾಳ ಪುಡಿ ಹಾಕಿದರೆ. ನೀವು ಯಾವುದೇ ತರಕಾರಿ ಪಲ್ಯ ಮಾಡಿದರೂ ಸಹಿತ ಗುರಾಳ ಪುಡಿ ಹಾಕಬೇಕು, ಯಾಕಂದ್ರೆ ಅಷ್ಟು ಟೇಸ್ಟ್ ಇರೋದೇ ಗುರಾಳ ಪುಡಿಲಿ. ನಾವು ಒಂದೊಂದು ಬಾಕ್ಸ್ ಗಂಟ್ಲೆ ಮಾಡಿ ಇಟ್ಕೊಂಡು ಬಿಡ್ತೀವಿ ರೀ ಗುರಾಳ ಪುಡಿನ, ಯಾಕಂದ್ರೆ ಇದು ಬೇಕೇ ಬೇಕಲ್ವ ಪಲ್ಯಕ್ಕೆ. ಹಾಗಾಗಿ ಗುರಾಳ ಪುಡಿ ಮತ್ತು ಸಾಂಬಾರು ಪುಡಿ ಇವೆಲ್ಲ ಇರಬೇಕು ಮನೆಯಲ್ಲಿ. ಈಗ ಪಲ್ಯ ರೆಡಿ ಆಯ್ತು ರೀ. ಇಷ್ಟ ಆಗೈತಿ ಅನ್ಕೊತೀನಿ ರೀ. ನೀವು ಚಪಾತಿಗೂ ತಿನ್ಬೋದು ಮತ್ತು ರೊಟ್ಟಿಗೂ ತಿನ್ಬೋದು. ಸಖತ್ತಾಗಿರುವಂತಹ ಹೀರೆಕಾಯಿ ಪಲ್ಯ ರೆಡಿ ಆಗೈತಿ. ಒಂದೇ ಒಂದು ಸಲ ಟ್ರೈ ಮಾಡಿರಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಬನಶಂಕರಿ ಚಾನಲ್ಗೆ ಸಪೋರ್ಟ್ ಮಾಡಿರಿ, ದಯವಿಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಬೇಗ ಟ್ರೈ ಮಾಡಿರಿ. ಮತ್ತು ನೀವು ಈ ಥರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿ. ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.